ಮಮ್ಮಿ, ನನ್ಗೊಂದು ಡೌಟು. ಏನು? ನಾನು FM ಸ್ಟೇಷನ್ಗೆ ಬರೋದು ಕರೆಕ್ಟೇ ಅಂತೀಯಾ? ಬಂದ್ರೆ ಏನಾಗತ್ತೆ? ಅಂದ್ರೆ ಮಾರ್ಕೆಟಲ್ಲಿ ನನಗೆ ಸಿಂಗರ್ ಆಗಿ ಒಳ್ಳೆ ಹೆಸರಿದೆಯಲ್ಲ, ಅಷ್ಟು ಹೆಸರಿರೋ ನಾನು ಈಗೀಗ ಹೆಸರು ತಗೋತಿರೋ ಜೂನಿಯರ್ ಸಿಂಗರ್ ಕೃಷ್ಣ ತುಳಸಿನ ನೋಡೋಕ್ಕೆ FM ಸ್ಟೇಷನ್ಗೆ ಹೋದ್ರೆ ಚೆನ್ನಾಗಿರತ್ತಾ? ಹೌದು, ಚೆನ್ನಾಗಿರಲ್ಲ ಅನಿಸ್ತಿದೆ. ಕೃಷ್ಣ, ಇವತ್ ನನ್ಗೆ ಸಂಬಳ ಕೊಡ್ತಾರೆ. ಆ ದುಡ್ಡನ್ನ ತಗೊಂಡ್ ಹೋಗಿ ಗೌರಮ್ಮನ್ ಕೊಟ್ರೆ ಕೊಟ್ಟಿರೋ ಮಾತು ಉಳಿಸ್ಕೊಂಡ್ ಹಾಗಾಗತ್ತೆ. ನನ್ಗಿನ್ನೊಂದು ಕೂಡ ಅನ್ನಿಸ್ತಿದೆ ಮಮ್ಮಿ. ಇನ್ನು ಒಂದಾ? ಏನ್ ಅನ್ನಿಸ್ತಿದೆ? ನಾನು FM ಸ್ಟೇಷನ್ಗೆ ಬಂದ್ರೆ ಆ ಸ್ಟೇಷನ್ ಡೈರೆಕ್ಟರ್ ನನಗೇನಾದ್ರೂ ಹಾಡಮ್ಮ ಅಂದ್ರೆ ಏನ್ ಮಾಡೋದು? ಹೊರಗಡೆ ರೆಕಾರ್ಡಿಂಗ್ ಥಿಯೇಟರ್ ಆದ್ರೆ ಅಲ್ಲಿ ಇದನ್ನೆಲ್ಲ ಮ್ಯಾನೇಜ್ ಮಾಡಿ ಶ್ಯಾಮ ಹತ್ರ ಹಾಡ್ಸಿ ನಾನ್ ಹಾಡ್ದಾಗೆ ಕಲರಿಂಗ್ ಮಾಡ್ತಿದ್ವಿ. FM ಸ್ಟೇಷನ್ ಅಲ್ಲಿ ಹಾಗೆ ಮಾಡಕ್ಕಾಗಲ್ವಲ್ಲ. ಹೌದಲ್ವಾ? ಹಾಗಾಗಲ್ಲ. ಅದಕ್ಕೆ ನಾನ್ ಕಾರಲ್ಲಿ ಇರ್ತೀನಿ, ನೀನ್ FM ಸ್ಟೇಷನ್ಗೆ ಹೋಗಿ ಆ ಕೃಷ್ಣ ತುಳಸಿ ಹತ್ರ ಮಾತಾಡ್ಕೊಂಡ್ ಬಾ. ಸರಿ, ನಾನೇ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ತಗೊಂಡೋಗಿ ಅಲ್ಲಿಡಮ್ಮ. ಆಗ್ಲಿ ಅತ್ತೆ. ಮೊಸರನ್ನ ಉಪ್ಪಿನಕಾಯಿ ತಿನ್ನೋ ಮೂತಿಗೆ ಸ್ಪೆಷಲ್ ಆಗಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಂಡು ತಗೊಂಡು ಹೋಗ್ತಿದಾರ ಇವರು. ದಿನೇ ದಿನೇ ಅತ್ತೆ ಸೊಸೆ ಅನುಬಂಧ ಹೆಚ್ಚಾಗ್ತಾನೆ ಇದೆ, ನನ್ ಬೆಲೆ ಕಡಿಮೆ ಆಗ್ತಾನೆ ಇದೆ. ಛೇ, ಏನಾದ್ರೂ ಮಾಡಿ ಶ್ಯಾಮನ್ನ ಈ ಮನೆಯಿಂದ ಹೊರಗೆ ಕಳಿಸ್ದೆ ಹೋದ್ರೆ ಈ ಮನೆಯಲ್ಲಿ ನನಗೆ ವ್ಯಾಲ್ಯೂ ಉಳಿಯಲ್ಲ. ಸರಿನಮ್ಮ, ನಾನ್ ಹೋಗಿ ಶ್ಯಾಮ ಕೊಟ್ಬಿಟ್ಟು ಬರ್ತೀನಿ. ಸರಿ ಅತ್ತೆ. ಶ್ಯಾಮ, ಯಾವತ್ತೋ ಒಂದಿನ ಯಾವುದೋ ಒಂದ್ ಕಡೆ ನೀನ್ ನನ್ನ ಕೈಗೆ ಸಿಕ್ಕಾಕೋತ್ಯ, ಖಂಡಿತವಾಗ್ಲೂ ಸಿಕ್ಕಾಕೋತ್ಯ. ಆಗ ನೋಡ್ಕೋತೀನಿ ನಿನ್ನನ್ನ. ಏನು ಕೃಷ್ಣ ತುಳಸಿ ಚೆಕ್ ತಪ್ಪಾಗಿ ಬರೀತೀರಾ? ಹೌದು ಸರ್, ಅವಳು ಶ್ಯಾಮ ಅನ್ನೋ ಹೆಸರಿಂದ ಚೆಕ್ ಬರೆಯೋದಕ್ಕೆ ಹೇಳಿದಾಳೆ. ನಾನಿಲ್ಲಿ ಶ್ಯಾಮ ಲಾ ಅಂತ ಚೆಕ್ ಮೇಲೆ ಬರೀತಿದ್ದೀನಿ. ಸೊ ಚೆಕ್ ವ್ಯಾಲಿಡ್ ಇಲ್ಲ. ಮೊದಲನೇ ಸಲ ಸಂಬಳ ಸಿಗ್ತಿದೆ ಅನ್ಕೊಂಡಿರೋ ಆ ಕೃಷ್ಣ ತುಳಸಿ ಆನಂದನ ಹಾಳು ಮಾಡ್ತಿದ್ದೀನಿ. ಅವಳನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ತೀನಿ. ಗುಡ್. ಅವಳು ನಮಗೆ ಕಷ್ಟ ಕೊಟ್ಟಾಗ ನಾವು ಅವಳಿಗೆ ಕಷ್ಟ ಕೊಡೋದ್ರಲ್ಲಿ ತಪ್ಪಿಲ್ಲ. ಥ್ಯಾಂಕ್ ಯು ಸರ್. ಲಿಂಗ, ಮೇಡಮ್,
ಆರೋಹಿಗೂ ನಾಗಮಣಿಗೂ ಚೆಕ್ಸ್ ತಗೊಂಡೋಗಕ್ ಹೇಳು. ಆಯ್ತು ಮೇಡಮ್. ಮೊದಲನೇ ಸಂಬಳದಲ್ಲಿ ಅಖಿಲ್ ಅವ್ರಿಗೆ ಏನಾದ್ರೂ ಗಿಫ್ಟ್ ತಗೊಳ್ಳೋಣ ಅನ್ಕೊಂಡೆ ಕೃಷ್ಣ. ಏನ್ ತಗೊಂಡ್ ಹೋದ್ರೆ ಚೆನ್ನಾಗಿರತ್ತೆ? ಆರೋಹಿ ಮೇಡಮ್, ನಿಮ್ ಚೆಕ್ ರೆಡಿ ಆಯ್ತಂತೆ. ಸೌಜನ್ಯ ಮೇಡಮ್ ಕರೀತಿದ್ದಾರೆ. ಸರಿ. ಹೋಗ್ ನೋಡಿ. ನಾಗಮಣಿ ಮೇಡಮ್. ಮೇಡಮ್. ಹಾ, ದಿಸ್ ಇಸ್ ಯೋರ್ ಸ್ಯಾಲರಿ. ಥ್ಯಾಂಕ್ ಯು ಮೇಡಮ್. ಮೇಡಮ್. ಹಾ ನಾಗಮಣಿ, ತಗೋ ನಿನ್ ಸ್ಯಾಲರಿ ಇದು. ಥ್ಯಾಂಕ್ ಯು ಮೇಡಮ್. ಈ ಚೆಕ್ಸ್ ಎಲ್ಲ ತಗೊಂಡ್ ಹೋಗಿ ಸ್ಟಾಫ್ ಎಲ್ಲಾರ್ಗೂ ಡಿಸ್ಟ್ರಿಬ್ಯೂಟ್ ಮಾಡ್ಬಿಡು. ಸರಿ ಮೇಡಮ್. ಲಿಂಗ, ವೆರಿಫೈ ಮಾಡ್ಕೊಡು. ಓಕೆ ಮೇಡಮ್. ಸ್ವಲ್ಪ ಹೊತ್ತಿಗೆ ನನ್ನ ಕೂಡ ಕರೀತಾರೆ. ನನ್ನ ಸಂಬಳದ ಚೆಕ್ ಕೂಡ ನನ್ನ ಕೈಯಲ್ಲಿರತ್ತೆ. ಥ್ಯಾಂಕ್ ಯು ಕೃಷ್ಣ, ಥ್ಯಾಂಕ್ ಯು ವೆರಿ ಮಚ್. ಇದೇನಿದು? ಮಮ್ಮಿ ಕಾಲ್ ಮಾಡ್ತಿದ್ದಾರೆ. ಹಲೋ ಮಮ್ಮಿ. ಕಂದ ಅಖಿಲ್, ಟಿಫನ್ ಮಾಡಿದ್ಯಪ್ಪ? ಇಲ್ಲ ಮಮ್ಮಿ, ಕೆಲಸ ಮಾಡ್ತಿದ್ದೆ. ಆದ್ಮೇಲೆ ತಿಂತೀನಿ. ನಿನಗೂ ನಿನ್ ಹೆಂಡತಿಗೂ ಕೆಲ್ಸ ಆದ್ರೆ ಸಾಕಾ? ಟಿಫನ್ ಏನ್ ಬೇಡ್ವಾ? ಶ್ಯಾಮ ಕೂಡ ಇವತ್ತು ಟಿಫನ್ ಬಾಕ್ಸ್ ತಗೊಂಡ್ ಹೋಗೋದನ್ನ ಮರ್ತ್ಬಿಟ್ಟಿದ್ದಾಳೆ. ಹೌದಾ? ಓಕೆ ಓಕೆ, ನೋ ಪ್ರಾಬ್ಲಮ್ ಮಮ್ಮಿ. ನಾನು ಆನ್ಲೈನಲ್ಲಿ ಬುಕ್ ಮಾಡಿ ಅವಳಿಗೆ ಕಳಿಸ್ಕೊಡ್ತೀನಿ. ಅದೇನ್ ಬೇಡಪ್ಪ, ನಾನು ಆಲ್ರೆಡಿ ನನ್ ಸೊಸೆಗೋಸ್ಕರ ಸ್ಪೆಷಲ್ ಆಗಿ ಟಿಫನ್ ರೆಡಿ ಮಾಡಿ ಫ್ಯಾಕ್ಟ್ರಿಗೆ ತಗೊಂಡ್ ಹೋಗ್ತಿದ್ದೀನಿ. ಮಮ್ಮಿ, ನೀವು ಫ್ಯಾಕ್ಟ್ರಿಗೆ ಹೋಗ್ತಿದ್ದೀರಾ? ಹೌದಪ್ಪ. ಅಯ್ಯಯ್ಯೋ, ಶ್ಯಾಮ ಈಗ FM ಸ್ಟೇಷನಲ್ಲಿ ಇರ್ತಾಳೆ. ಮಮ್ಮಿ ಫ್ಯಾಕ್ಟ್ರಿಗೆ ಹೋದ್ರೆ ಅಲ್ಲಿ ಶ್ಯಾಮ ಇಲ್ಲ ಅನ್ನೋ ವಿಷಯ ಗೊತ್ತಾಗ್ಬಿಡತ್ತೆ. ಏನ್ ಮಾಡ್ಲಿ ಇವಾಗ? ಮಮ್ಮಿನ ಹೇಗಾದ್ರೂ ವಾಪಸ್ ಕಳಿಸ್ಬೇಕಲ್ಲ. ಏನ್ ಮಾಡ್ಲಿ? ಮಮ್ಮಿ, ನೀವು ಟ್ಯಾಬ್ಲೆಟ್ ತಗೊಂಡ್ರಾ? ಟ್ಯಾಬ್ಲೆಟ್ಸಾ? ಇಲ್ಲಪ್ಪ, ಮರ್ತ್ಬಿಟ್ಟೆ ನಾನು. ಏನ್ ಮಮ್ಮಿ ಇದು? ನೀವು ಟ್ಯಾಬ್ಲೆಟ್ ತಗೊಳೋದಕ್ಕೆ ಮರ್ತು ಹೋಗ್ತೀರಾ? ನಿಮ್ ಸೊಸೆ ಟಿಫನ್ ಬಾಕ್ಸ್ನೇ ಮರ್ತು ಹೊಟ್ಟೋಗ್ತಾಳೆ. ಅವಳು ಟಿಫನ್ ತಿಂದೇ ಇದ್ರೆ ಯಾವ ಪ್ರಾಬ್ಲಮ್ಮು ಇಲ್ಲ ಮಮ್ಮಿ. ಆದ್ರೆ ನೀವು ಟ್ಯಾಬ್ಲೆಟ್ ತಗೊಳ್ದೇ ಇದ್ರೆ ಎಂತ ಪ್ರಾಬ್ಲಮ್ಮು ಹೇಳಿ? ಅರ್ಜೆಂಟಾಗಿ ಒಂದು ಕೆಲಸ ಮಾಡಿ ಮಮ್ಮಿ, ಈಗಲೇ ಮನೆಗೆ ಹೋಗಿ ಟ್ಯಾಬ್ಲೆಟ್ಸ್ ತಗೊಳ್ಳಿ. ಶ್ಯಾಮಕ್ ಟಿಫನ್ ಕಳಿಸೋ ಏರ್ಪಾಡು ನಾನು ಮಾಡ್ತೀನಿ, ಸರಿನಾ? ಏನು ಬೇಡ ಕಂದ, ನಾನು ಆಲ್ರೆಡಿ ಫ್ಯಾಕ್ಟ್ರಿ ಹತ್ರ ಬಂದಾಯ್ತು. ಫ್ಯಾಕ್ಟ್ರಿಗೆ ಹೋಗಿ ಶ್ಯಾಮಕ್ ಟಿಫನ್ ಕೊಟ್ಟು ತಕ್ಷಣ ನಾನು ಮನೆಗೆ ಹೋಗಿ ಟ್ಯಾಬ್ಲೆಟ್ ತಗೋತೀನಿ ಬಿಡು. ಓಕೆ ಅಪ್ಪ, ಇಡ್ತೀನಿ. ಓಕೆ ಮಮ್ಮಿ, ಓಕೆ. ಗಾಡ್, ಮಮ್ಮಿ ಫ್ಯಾಕ್ಟ್ರಿಗೆ ಹೋದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಇವಾಗ ಏನ್ ಮಾಡ್ಲಿ? ಮಮ್ಮಿ ಫ್ಯಾಕ್ಟ್ರಿಗೆ ಹೊರಟಿರೋ ವಿಷಯ ಶ್ಯಾಮಕ್ ಫೋನ್ ಮಾಡಿ ಹೇಳ್ತೀನಿ. ಓ ಗಾಡ್, ಫೋನ್ ರಿಸೀವ್ ಮಾಡ್ತಿಲ್ಲ. ಶ್ಯಾಮ, ಪ್ಲೀಸ್ ಪಿಕ್ ಅಪ್ ದ ಫೋನ್. ಏನಿದು ಶ್ಯಾಮ ಫೋನ್ ರಿಸೀವ್ ಮಾಡ್ತಿಲ್ಲ? ಇಷ್ಟೊತ್ತಿಗೆ ಅವಳ ಪ್ರೋಗ್ರಾಮ್ ಮುಗ್ದೋಗಿರುತ್ತಲ್ಲ.
ಬಹುಶಃ ಅವಳು ಚೇರ್ಮನ್ ಹತ್ರ ಇದ್ದಳೋ ಏನೋ, ಅದಕ್ಕೆ ಫೋನ್ ತೆಗಿತಾ ಇಲ್ವೋ ಏನೋ. ಇವಾಗ ಏನ್ ಮಾಡ್ಲಿ, ಹೇಗ್ ಶ್ಯಾಮಗೆ ಮ್ಯಾಟ್ರ್ ತಿಳಿಸೋದು ನಾನು? ಹಾ, ಕರೆಕ್ಟ್. ಶ್ಯಾಮ, ಮಮ್ಮಿ ನಿನಗೋಸ್ಕರ ಟಿಫನ್ ತಗೊಂಡು ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದಾರೆ. ಮಮ್ಮಿ ಹೋಗೋ ಅಷ್ಟೊತ್ತಿಗೆ ನೀನು ಫ್ಯಾಕ್ಟ್ರಿಲಿ ಇಲ್ಲದೆ ಇದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಏನಾದ್ರೂ ಮಾಡಿ ನೀನು ಇವಾಗಲೇ ಹೊರಟು ಫ್ಯಾಕ್ಟ್ರಿಗೆ ಹೋಗು ಪ್ಲೀಸ್. ಶ್ಯಾಮ ಏನಿದು ಮೆಸೇಜ್ ಕೂಡ ನೋಡಿಲ್ಲ. ಏನ್ ಮಾಡ್ಲಿ ಇವಾಗ? ನಾನು ಫ್ಯಾಕ್ಟ್ರಿಗೆ ಹೋಗಿ ಏನಾದರೂ ಮಾಡಿ ಮಮ್ಮಿನ ಮ್ಯಾನೇಜ್ ಮಾಡಬೇಕು. ಎಸ್, ಅದೊಂದೇ ದಾರಿ. ಅಯ್ಯೋ, ಥ್ಯಾಂಕ್ ಯು ಮೇಡಮ್. ನನ್ನ ಸ್ಯಾಲ್ರಿ ಸಿಕ್ಕಾಯ್ತು. ರಾತ್ರಿ ಫುಲ್ ಎಂಜಾಯಿಂಗ್, ರಾತ್ರಿ ಫುಲ್ ಮಂಚಿಂಗ್, ಫುಲ್ ಎಂಜಾಯಿಂಗ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ. ಪಿಯೋನಿಗೆ ಕೂಡ ಸಂಬಳ ಕೊಟ್ರು, ಇನ್ನು ನನಗ್ ಸಂಬಳ ಕೊಡ್ಲಿಲ್ವಲ್ಲ? ಅಕ್ಕ, ಏನಮ್ಮ? ಅದು ಎಲ್ರಿಗೂ ಚೆಕ್ ಕೊಟ್ಟಾಯ್ತು, ಆದ್ರೆ ನನ್ಗಿನ್ನೂ ಕೊಡ್ಲಿಲ್ವಲ್ಲ? ಮೇಡಮ್ ಅವ್ರ ಕೈಯಿಂದ ಅವರೇ ಕೊಡ್ತೀನಿ ಅಂತ ಅಂದ್ರಲ್ವಾ, ಆದ್ರೆ ಇನ್ನೂ ಯಾಕೆ ಕೊಡ್ಲಿಲ್ಲ? ಅದೇ ನನ್ಗೂ ಅರ್ಥ ಆಗ್ತಿಲ್ಲ ಅಕ್ಕ. ಒಂದ್ಸಲ ಹೋಗಿ ಕೇಳಲಾ? ಕೇಳಮ್ಮ, ತಪ್ಪೇನಿದೆ? ಸರಿ ಅಕ್ಕ. ಕೃಷ್ಣ ತುಳಸಿ, ಮೇಡಮ್ ತಗೋ ನಿನ್ ಚೆಕ್. ಫಸ್ಟ್ ಟೈಮ್ ಸ್ಯಾಲರಿ ತಗೋತಿದ್ಯಲ್ಲ, ನೀನು ನನ್ನ ಹತ್ರ ಬಂದು ಚೆಕ್ ತಗೊಳ್ಳೋದು ಯಾಕೆ ಅಂತ ನಾನೇ ನಿನ್ ಹತ್ರ ಬಂದು ಕೊಡ್ತಿದ್ದೀನಿ. ಪರವಾಗಿಲ್ಲ ಮೇಡಮ್, ಪರವಾಗಿಲ್ಲ. ಇದ್ ನೋಡು, ತಗೋ. ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಕೃಷ್ಣ ತುಳಸಿ, ನೀವು ಫಸ್ಟ್ ಟೈಮ್ ಸ್ಯಾಲ್ರಿ ತಗೋತಿದ್ದೀರಲ್ಲ, ನಮಗೆ ಪಾರ್ಟಿ ಕೊಡ್ಬೇಕು. ಕೊಡ್ತೀನಿ, ನಮ್ ಸ್ಟಾಫ್ ಎಲ್ರಿಗೂ ತಪ್ಪದೆ ಕೊಡ್ತೀನಿ. ಓಕೆ, ಹೋಗಿ ಸ್ಯಾಲರಿನ ಡ್ರಾ ಮಾಡ್ಕೋ. ಸರಿ ಮೇಡಮ್, ಥ್ಯಾಂಕ್ ಯು ಮೇಡಮ್. ಹಾ ಕೃಷ್ಣ ತುಳಸಿ ಮೇಡಮ್, ಅದು ನೀನ್ ಬರ್ದಿರೋ ಹೆಸರಲ್ಲೇ ಚೆಕ್ ಬರ್ದಿದ್ದೀನಿ. ಸ್ಪೆಲ್ಲಿಂಗ್ ಸರಿಯಾಗಿದ್ಯೋ ಇಲ್ವೋ ಒಂದ್ಸಲ ಚೆಕ್ ಮಾಡ್ಕೋ. ಅಯ್ಯೋ ಇಲ್ಲ ಮೇಡಮ್, ನಾನು ಶ್ಯಾಮ ಅಂತ ಬರ್ದ್ಕೊಟ್ಟಿದ್ದೆ. ನೀನು ಬರ್ಕೊಟ್ಟಿದ್ದು ಇದೇ ಹೆಸರಲ್ವಾ? ಇಲ್ಲ ಮೇಡಮ್, ಇಲ್ಲ, ನಾನು ಶ್ಯಾಮ ಅಂತ ಬರ್ದ್ಕೊಟ್ಟಿದ್ದೆ. ಅಯ್ಯೋ ಹೌದಾ?
ಹಾಗಾದ್ರೆ ಇವತ್ತು ಈ ಚೆಕ್ ಡ್ರಾ ಮಾಡಕ್ ಆಗಲ್ಲ ಅಂತಾಯ್ತು. ಇನ್ನು ನೀನು ಆಮೇಲೆ ತಗೊಳ್ಳುವಂತೆ ನಿನ್ ಸ್ಯಾಲರಿನ. ಮೇಡಮ್, ಆಮೇಲೆ ಅಂದ್ರೆ ಅದು ನನ್ಗಿವತ್ತು ಸಂಬಳ ಬೇಕಾಗಿತ್ತು ಮೇಡಮ್. ತುಂಬಾ ಅರ್ಜೆಂಟ್ ಮೇಡಮ್. ನಿನ್ಗೆ ದುಡ್ಡು ಅರ್ಜೆಂಟೇ ಕೃಷ್ಣ ತುಳಸಿ, ಆದ್ರೆ ಚೆಕ್ ಅರ್ಜೆಂಟಾಗಿ ಸಿಗಲ್ವಲ್ಲ. ಬಿಡು, ನಾಳೆ ತಗೊಂಡು ಹೋಗಿ ನಿನ್ ಸ್ಯಾಲರಿನ. ಅಯ್ಯೋ ಇಲ್ಲ ಮೇಡಮ್, ಇವತ್ತು ನಾನೊಬ್ರಿಗೆ ದುಡ್ಡು ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಮೇಡಮ್. ಕೊಡದೇ ಇದ್ರೆ ನನ್ನ ಮಾತು ತಪ್ಪುತ್ತೆ. ಪ್ಲೀಸ್ ಮೇಡಮ್. ದಯವಿಟ್ಟು ನನಗೆ ಕರೆಕ್ಟ್ ಹೆಸರಲ್ಲಿ ಚೆಕ್ ಬರೆದು ಕೊಡಿ ಮೇಡಮ್, ಪ್ಲೀಸ್. ಏನ್ ಪ್ರಾಬ್ಲಮ್ಮು? ಅಂದ್ರೆ ಸರ್, ಅದು ಏನಿಲ್ಲ ಸರ್. ಚೆಕ್ ಮೇಲೆ ಹೆಸರು ಬರೆಯುವಾಗ ಸ್ಯಾಲರಿ ವಿಷಯದಲ್ಲಿ ಸ್ವಲ್ಪ ಹೆಸರಲ್ಲಿ ತಪ್ಪಾಗೋಗಿದೆ. ಹಾಗ್ಯಾಕೆ ಬರ್ದಿದ್ದು? ಏನ್ ನಾಗಮಣಿ, ನೋಡೋದಲ್ವಾ? ಸರ್, ನಾನ್ ಬರೀಲಿಲ್ಲ ಸರ್, ಸೌಜನ್ಯ ಮೇಡಮ್ ಅವರೇ ಬರ್ದಿದ್ದು. ಚೆಕ್ ನೀನ್ಯಾಕೆ ಬರ್ದೆ? ಅಂದ್ರೆ ಸರ್, ಕೃಷ್ಣ ತುಳಸಿ ಫಸ್ಟ್ ಟೈಮ್ ಚೆಕ್ ತಗೋತಿದ್ದಾಳಲ್ಲ, ನನ್ ಕೈಲೇ ಬರ್ದು ನನ್ ಕೈಯಿಂದನೇ ಅವಳಿಗೆ ಕೊಡೋಣ ಅಂತ ಅನ್ಕೊಂಡೆ. ಬೈ ಮಿಸ್ಟೇಕ್ ಹೀಗಾಗೋಗಿದೆ. ಹಾಗಾದ್ರೆ ಇನ್ನೊಂದು ಚೆಕ್ ಬರ್ದು ಕೊಡು. ಆದ್ರೆ ಆ ಚೆಕ್ ಬುಕ್ ಮುಗೀತು ಸರ್. ಮುಗ್ದಿದ್ಯಾ? ಏನ್ ನಾಗಮಣಿ ಇದು? ನಿನ್ಗೆ 2 ದಿನದಿಂದ ಹೇಳ್ತಿದ್ದೀನಲ್ಲ ಚೆಕ್ ಬುಕ್ ತರ್ಸು ಅಂತ, ಯಾಕೆ ತರಿಸ್ಲಿಲ್ಲ? ಬ್ಯಾಂಕ್ ಅವ್ರಿಗೆ ಫೋನ್ ಮಾಡಿದ್ದೆ ಮೇಡಮ್, ನಾಳೆ ಕೊಡ್ತೀನಿ ಅಂದಿದ್ದಾರೆ. ಓಕೆ ಓಕೆ ಕೃಷ್ಣ ತುಳಸಿ, ನಾಳೆ ಚೆಕ್ ಬುಕ್ ಬರ್ತಿದ್ದ ಹಾಗೆ ನಿನಗೆ ಚೆಕ್ ಬರ್ಕೊಡ್ತೀನಿ ಬಿಡಮ್ಮ. ಅವಳಿಗೆ ಈಗಲೇ ದುಡ್ಡು ಬೇಕಾಗಿದೆ ಅಂದ್ರೆ ನೀನು ನಾಳೆ ಕೊಡ್ತೀನಿ ಅಂತಿದೆಯಲ್ಲ ಅಮ್ಮ. ಕೃಷ್ಣ ತುಳಸಿ, ನಾನು ನನ್ನ ಪರ್ಸನಲ್ ಅಮೌಂಟ್ ನೀನು ಕೊಡ್ತೀನಮ್ಮ. ನಾಳೆ ನೀನು ಚೆಕ್ ತಗೊಂಡ್ಮೇಲೆ ಡ್ರಾ ಮಾಡಿಕೊಂಡು ನನಗೆ ವಾಪಸ್ ಕೊಡು ಅಂತಮ್ಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಓಕೆ, ಬಾಮ್ಮ. ಮಮ್ಮಿ, ನಾನು ಕಾರಲ್ಲೇ ಇರ್ತೀನಿ, ನೀನು ಹೋಗಿ ಆ ಕೃಷ್ಣ ತುಳಸಿ ಹತ್ರ ಮಾತಾಡ್ಕೊಂಡು ಬಾ. ಸರಿ, ನೀನು ಕಾರಲ್ಲೇ ಕೂತಿರು. ಯಾರು ಬೇಕು ಮೇಡಮ್? ಅದು ಕೃಷ್ಣ ತುಳಸಿ ಅವರಿದ್ದಾರಾ? ಒಳಗಡೆ ಇದ್ದಾರೆ ಮೇಡಮ್, ಹೋಗಿ. ಥ್ಯಾಂಕ್ ಯು.